ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ಇವತ್ತು ಅಕ್ಷರಾಭ್ಯಾಸ ಪೂಜೆ ಇತ್ತು. ಬೆಳಗ್ಗೆ 6:15ಗೆ ಬನ್ನಿ ಅಂತ ಹೇಳಿದರು. ನಾವೆಲ್ಲ ರೆಡಿಯಾಗಿ ಬೆಳಗ್ಗೆ 6:15ಗೆ ಹೋಗಿದ್ದೀವಿ. ಏನ ನೋಡ್ಲಿ ಬಿಡು, ಅಲ್ಲೈತೆ ಕ್ಯಾಮ್ರಾ ಅಲ್ಲೈತೆ. ಏನಕ್ಕೆ ಬಂದಿರೋದು ನೀನಿದೆ? ಏನಕ್ಕೆ ಬಂದಿರೋದು? ಏನು ಮಾಡಿ ಪೂಜೆ? ಮತ್ತೆ ಇಲ್ಲೇ ಕೂತಿದ್ಯಾ? ಇಲ್ಲೇ ಕೂತಿದ್ದೀರಾ? ಶಾರ್ಪ್ 6:30ಗೆ ಬನ್ನಿ ಅಂತ ಹೇಳಿದರು. ನಾವು ಬೇಗನೆ ಎದ್ದು ರೆಡಿ ಆಗಿಬಿಟ್ಟು ಹೋಗಿದ್ದು. 4 o'clockಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಹೋಗಿದ್ದು. ಬಟ್ 7 o'clock ಆದರೂ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. 5 ಏನೋ ಲೇಟ್ ಆಯಿತು ಅಂತೇಳಿ ಎಲ್ಲ ಪೇರೆಂಟ್ಸ್ ನೋಡಿ ವೆಯ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಾಗಲೇ ಪೂಜೆನೂ ಸ್ಟಾರ್ಟ್ ಆಯಿತು. ಸಪ್ತ ಪ್ರಕಾರ ಮಧ್ಯೆ ಸರಸಿದ ಮುಕುಳೋದ್ಭಾಸಮಾನೆ ಮಾಡಿಕೊಳ್ಳಿ. ತಮ್ಮ ತಂದೆ ತಾಯಿ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಅವರ ಅನುಗ್ರಹ, ಗುರುಗಳ ಅನುಗ್ರಹ, ಗುರು ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ಕೂಲಿಂದ ನಮಗೆ ಕೆಲವೊಂದು ಐಟಮ್ಸ್ ತಗೊಬನ್ನಿ ಅಂತ ಹೇಳಿದರು. ಅರ್ಧ kg ಅಕ್ಕಿ, ಅರ್ಶಿನದ ಕೊಂಬು, ಬೆಲ್ಲ, ಕೊಬ್ಬರಿ ಬಟ್ಲು, ಎಲೆ, ಅಡಿಕೆ, ಅರ್ಶಿನ, ಕುಂಕುಮ, ಕಡ್ಡಿ, ಈ ಥರ ಐಟಮ್ಸ್ ಹೇಳಿದರು. ನಾವು ತಗೊಂಡೋಗಿದ್ದು. ಅಕ್ಷರಾಭ್ಯಾಸ ಅನ್ನೋದು ಈ ನಡುವೆ ಟ್ರೆಂಡ್ ಆಗಿಬಿಟ್ಟಿದೆ ಅಲ್ಲ. ಕೆಲವೊಬ್ಬರು ದೇವಸ್ಥಾನಗಳಲ್ಲಿ ಮಾಡಿಸ್ತಾರೆ, ಕೆಲವೊಬ್ಬರು ಸ್ಕೂಲಲ್ಲಿ ಮಾಡಿಸ್ತಾರೆ. ಏನೋ ಇದು ಮಾಡಿಸಿದ್ರೆ ಮಕ್ಕಳು ತಲೆಗೆ ವಿದ್ಯೆ ಬೇಗ ತಲೆಗೆ ಹತ್ತುತ್ತೆ, ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ನಾವೆಲ್ಲೂ ಔಟ್ಸೈಡ್ ಮಾಡಿಸಿರ್ಲಿಲ್ಲ ನನ್ನ ಮಗಳಿಗೆ. ಸ್ಕೂಲಲ್ಲೇ ಮಾಡಿಸ್ತೀನಿ ಅಂತ ಹೇಳಿದ್ರೆಲ್ಲ ರೆಡಿ ಆಗಿಬಿಟ್ಟು ನಾವಲ್ಲೇ ಹೋದು. ಅಕ್ಕಿ ಮೇಲೆ ಬರೆಸಿ ಅವರು ಬೆಲ್ಲ ಮತ್ತು ಕೊಬ್ಬರಿ, ಹೂವು ಇದೆಲ್ಲ ಇಕ್ಕಿಸ್ಬಿಟ್ಟು ಮಂತ್ರ ಹೇಳಿಸ್ಬಿಟ್ಟು ಅವಳ ಕೈಲಿ ನಾವು ಹೇಳಬೇಕು, ಅವಳು ಹೇಳಬೇಕು. ಮಂತ್ರ ಹೇಳಿಸ್ಬಿಟ್ಟು ಹೋಮ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಹೋಮ. ತಂದೆ ತಾಯಿದಿರು ಮಕ್ಕಳಿಗೆ ಅಂತ ಅಂದರೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿಯಾಗಿರ್ತಾರಲ್ವ, ಆ ಮಕ್ಳಿಗೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ಎಷ್ಟು ಬೇಗ ಎದ್ದು ಶ್ರದ್ಧೆಯಿಂದ ಬಂದು ಮಕ್ಳಿಗೋಸ್ಕರ ಮಾಡಿಸ್ತಾರೆ. ಎಷ್ಟೋ ಜನ ಪೇರೆಂಟ್ಸ್ಗಳು ಮಕ್ಕಳನ್ನ ಕುಂಡಿಸ್ಕೊಂಡು ಕೂತಿದ್ರು ಬೆಳಗ್ಗೆನೇ ಬಂದು. ಕೆಲವರಂತೂ ತುಂಬ ಹಠ ಮಾಡ್ತಾಯಿದ್ರು ಮಕ್ಕಳುಗಳು, ರಚ್ಚೆ ಮಾಡ್ತಾಯಿದ್ರು, ಒಂದು ಕಡೆ ಕುತ್ಕೋತಾ ಇರಲಿಲ್ಲ. ನನ್ನ ಮಗಳು ಕೂತಲ್ಲೇ ಕೂತಿದ್ಲು, ಹೇಳ್ದಂಗೆ ಕೇಳ್ತಿದ್ಲು. ಪೂಜೆ ಎಲ್ಲ ಮುಗಿದ್ಮೇಲೆ ಹೋಮಕ್ಕೆ ಕುತ್ಕೊಬೋದು, ಇಲ್ಲ ಅಂತ ಅಂದರೆ ಡ್ಯೂಟಿಗೆ ಹೋಗೋರಿದ್ರೆ ಹೋಗ್ಬೋದು ಅಂತ ಹೇಳಿದರು. ಪೂಜೆ ಕಂಪ್ಲೀಟ್ ಆಗೋಷ್ಟರಲ್ಲೇ 9:30 ಆಗುತ್ತಂತೆ. ಈಗ ಟೈಮ್ ಬಂದು 8:30 ಆಗಿತ್ತು. ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಫೋನ್ ಬರ್ತಾನೆ ಇರೋ ಕಾರಣ ಹೊರಡೋಣ ಅಂದ್ಬಿಟ್ಟು ನಾವು ರೆಡಿ ಆದೋ. ಪ್ರಸಾದ ಕೊಟ್ಟರು, ತಿಂದ್ಬಿಟ್ಟು ಅಲ್ಲಿಂದ ಹೊರಡ್ಕೊಂಡು ಹೋಮಕ್ಕೇನು ಪೂಜೆ ಮಾಡ್ತಾರೆ. ಹೌದಾ? ಇದೇನು ಈಗ ಇದು ಮುಗಿತಲ್ಲ, ಅಧಿಕ ಮಾಸ, ಅದಕ್ಕೆ ಮಾಡಿಸ್ತಾರೆ. ನಾ ಮನೆ ಹತ್ರ ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ. ಯಾವ ವೆಹಿಕಲ್ ಸೌಂಡು ಜಾಸ್ತಿ ಇರೋದಿಲ್ಲ, ಪೊಲ್ಯೂಷನ್ ಇರೋದಿಲ್ಲ, ಪೀಸ್ಫುಲ್ ಆಗಿರುತ್ತೆ ಮಾತ್ರ. ನಾವಿರೋದು ಕಡುಬಗೆರೆ ಕ್ರಾಸ್, ಬೈಂಡಳ್ಳಿ, ಕಿತ್ನಳ್ಳಿ ರೋಡ್ ಹತ್ರ ಇರೋದು. ಪ್ಲೇಸ್ ಮಾತ್ರ ಸಖತ್ತಾಗಿದೆ, ಯಾವ ಪೊಲ್ಯೂಷನ್ ಇಲ್ಲ. ಅಲ್ಲಿಂದ ಬಂದು ನನ್ನ ಹಸ್ಬೆಂಡು ಕಾರ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಮಾಡು ಚೆನ್ನಾಗಿ ಕ್ಲೀನ್ ಮಾಡು. ನಾನು ಅವ್ರನ್ನ ಹಂಗೆ ರೇಗಿಸ್ತಾನೆ ಇರ್ತೀನಿ ಕೆಲವೊಮ್ಮೆ. ಇರಬಾರ್ದು. ನಮ್ಮಿಬ್ರಿಗೂ ಅಷ್ಟೇ, ಕಾರ್ ಮಾತ್ರ ಕ್ಲೀನಾಗಿರಬೇಕು. ಕಾರ್ ಅಂತಲ್ಲ, ವೆಹಿಕಲ್ ಯಾವುದೇ ಆಗಲಿ ಕ್ಲೀನಾಗಿ ಇಟ್ಕೊಂಡಿರಬೇಕು. ಒಂದು ಸತಿ ಅವ್ರು ಮಾಡ್ತಾರೆ, ಇಲ್ಲಾಂದರೆ ನಾನು ಫ್ರೀ ಇದ್ದರೆ ನಾನೇ ಮಾಡಿಬಿಡ್ತೀನಿ. ಹೆಂಗೆ ನಾವು ಸ್ನಾನ ಮಾಡಿ ಕ್ಲೀನಾಗಿ ರೆಡಿ ಆಗ್ತೀವೋ ಹಂಗೆ ವೆಹಿಕಲ್ಗಳನ್ನೂ ಕ್ಲೀನಾಗಿ ಇಟ್ಕೊಬೇಕು. ಕೆಲವ್ರನ್ನ ನೋಡಿದ್ವಿ ಧೂಳು ಮಾಡಿಕೊಂಡು ಕೊಚ್ಚೆ ಆಗಿರುತ್ತೆ ಎದುರಿಸ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ. ಬಟ್ ನನಗೆ ಮಾತ್ರ ಕಾರು, ವೆಹಿಕಲ್ಲು ಯಾವುದೇ ಆಗಲಿ ಫುಲ್ ಕ್ಲೀನಾಗೇ ಇರಬೇಕು. ಏನಾದರೂ ಐಟಮ್ಸ್ ಹಾಕ್ತಿರೋ ತಿಂಡಿ ಮಕ್ಕಳು ತಿಂದಿರ್ತಾರಲ್ಲ, ಅದೆಲ್ಲ ಒಳಗೆ ಬಿದ್ದಿರುತ್ತೆ. ವಾಕ್ಯೂಮ್ ಕ್ಲೀನರಿಂದ ಹಿಂಗೆ ಕ್ಲೀನ್ ಮಾಡಿಬಿಟ್ರೆ ಫುಲ್ ಬಂದುಬಿಡುತ್ತೆ, ಯಾವ ಡಸ್ಟು ಇರೋದಿಲ್ಲ.
ನನ್ನ ಹಸ್ಬೆಂಡ್ಗಂತೂ ಫೋನ್ ಬರ್ತಾನೆ ಇರುತ್ತೆ, ಫೋನಲ್ಲಿ ಮಾತಾಡ್ಕೊಂಡೇ ಕೆಲಸ ಮಾಡ್ತಿರ್ತಾರೆ. ತುಂಬ ಜನ ಕೇಳ್ತಾಯಿದ್ರಿ ಕಾರ್ ಯಾವುದು ಅಂತ ಹೇಳ್ಬಿಟ್ಟು. ನಮ್ಮ ಕಾರ್ ಬಂದು ಟಾಟಾ ನೆಕ್ಸಾನ್ EV. ಫಸ್ಟು ನಮ್ಮದು ಸ್ವಿಫ್ಟ್ ಕಾರ್ ಇತ್ತು ರೆಡ್ ಕಲರು, ಅದನ್ನ ಮಾರಿಬಿಟ್ಟು ಇದನ್ನ ತೊಗೊಂಡಿದ್ದೀವಿ. ನಮಗಂತೂ ವರ್ತಿದೆ, ತುಂಬ ವರ್ತಿದೆ. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದೆ ಶೋರೂಮ್ಗೆ. ಎಲೆಕ್ಟ್ರಿಕ್ ಇನ್ನೊಂದು ಬೈಕ್ ಬೇಕಾಗಿತ್ತು ನಮ್ಗೆ ಓಡಾಡೋಕ್ಕೆ. ಯಾವಾಗಲೂ ಕಾರೇ ಯೂಸ್ ಮಾಡೋಕ್ಕಾಗೋದಿಲ್ಲ. ಒಂದು ರೆಡ್ ಬೈಕ್ ಇದೆ, ಅದನ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾವು. ಇನ್ನೊಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ, ಅದು ಅವ್ರು ರೆಗ್ಯುಲರ್ ಯೂಸ್ ಮಾಡ್ತಾರೆ. ಅದಕ್ಕೆ ಇನ್ನೊಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಶೋರೂಮಿಗೆ ಬಂದಿದ್ದು. ಚೆನ್ನಾಗಿದೆ ಅಲ್ವಾ ಗಾಡಿ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗೋಣ. ಬಾಯ್.